ನಿನ್ನ ನೆನಪು ಬಂದಾಗ ಮನಸ್ಸೆಲ್ಲ ಮೂಗಾಗಿದೆ. ಕೊನೆಯ ಸಾರಿ ನನ್ನನ್ನು ನೋಡಿದ್ದ ಹಾಗೆ ಆ ಕ್ಷಣ ಕಣ್ಣಾಲಿ ಅಳಿಸಿ ಹೋಗಿದೆ. ನಾ ಕನಸಲ್ಲಿ ನಿನ್ನನ್ನೇ ಕಾಣುವೆ, ನೆನಪಳಿ ನಿನ್ನನೆ ಜೀವಿಸುವೆ. ನಿನ್ನ ಪ್ರೀತಿಯೇ ನನ್ನ ಪ್ರಾಣ, ನಿನ್ನ ಪ್ರೀತಿಯೇ ನನ್ನ ಪ್ರಾಣ. ನಿಸರ್ಗ, ಊಹೆನು ಮಾಡ್ಕೊಳಕ್ ಆಗ್ತಾ ಇಲ್ಲ ಕಣೆ ನನ್ಗೆ. ನೀನು ಈ ತರ ಕೆಲಸ ಮಾಡಿದ್ಯಾ ಅಂದ್ರೆ ಚಚ್ಚೆ ಅಲ್ಲ. ಎಷ್ಟೆಲ್ಲ ಮಾತಾಡ್ತೀಯಾ, ಏನೆಲ್ಲ ಹೇಳ್ತೀಯಾ, ಈ ತರ ಹೇಳಿತರ. ಐ ಫಸ್ಟ್ ಆಫ್ ಆಲ್ ಇದಕ್ಕೆಲ್ಲ ಕಾರಣನೇ ಜೀವ. ಅವನ್ ಏನ್ ಫೋನ್ ಮಾಡ್ಬೇಕಾಗಿತ್ತು ನಿನ್ಗೆ? ಏನ್ ಹೇಳ್ದ ಅಂತಾನೆ ಅರ್ಥ ಆಗ್ತಾ ಇಲ್ವೇ ನನ್ಗೆ. ಎಲ್ಲ ಅರ್ಧ ಹೇಳಿದ್ಲು. ಓ ಮೈ ಗಾಡ್ ನಿಸರ್ಗ, ನಿನ್ಗೆ ಏನು ಆಗ್ತಿದ್ರೆ ಸಾಕು ನನ್ಗೆ. ಹೇಗ್ ಬದುಕಿರ್ಲಿ ನಾನು ನಿನ್ನ ಬಿಟ್ಟು. ಅಲ್ಲ, ಇಷ್ಟು ಬೇಗ ನೀನು ನನ್ನ ಬಿಟ್ಟು ಹೋಗೋ ಯೋಚನೆ ಮಾಡಿದ್ಯಾ ಅಂದ್ರೆ ನಿಜವಾಗ್ಲು ಐ ಕಾಂಟ್ ಬಿಲೀವ್ ನಿಸರ್ಗ. ಡಾಕ್ಟರ್ಸ್ ಏನು ಹೇಳ್ತಾ ಇಲ್ಲ, ಏನ್ ಮಾಡ್ಲಿ ಅಂತಾನು ಅರ್ಥ ಆಗ್ತಾ ಇಲ್ಲ ನಿಸರ್ಗ. ಕೂಸ್ದೋಗಿದ್ದೀನಿ ಕಣೆ ನಾನು. ಇನ್ನು ಸ್ವಲ್ಪ ಹೊತ್ತಾದ್ರೆ ನಿಜವಾಗ್ಲು ಏನ್ ಆಗೋಗ್ತೀನೋ ಗೊತ್ತಿಲ್ಲ. ನಿನ್ ಬಗ್ಗೆ ಯಾಕೆ ಯಾರು ಏನು ಹೇಳ್ತಾ ಇಲ್ಲ? ಸಿಸ್ಟರ್, ಹಲೋ, ಎಕ್ಸ್ಕ್ಯೂಸ್ ಮೀ. ಹಾ ಸರ್ ಹೇಳಿ. ಸಿಸ್ಟರ್, ಈಗ ಜಸ್ಟ್ ಅಡ್ಮಿಟ್ ಮಾಡಿದ್ನಲ್ಲ ನಿಸರ್ಗ, ಯಾಕೆ ಏನು ಹೇಳ್ತಾ ಇಲ್ಲ? ಆಗ್ಲಿಂದ ನಾನು ಕೇಳ್ತಾನೆ ಇದ್ದೀನಿ, ಏನಾಗಿದೆ ಅವಳಿಗೆ, ಪ್ಲೀಸ್ ಹೇಳಿ. ಸರ್ ಆಕ್ಚುಲಿ ಅವರು ಪಾಯ್ಸನ್ ತಗೊಂಡಿದ್ದಾರೆ. ಸಿಸ್ಟರ್ ಪ್ಲೀಸ್, ಅವ್ರ ಕಂಡೀಷನ್ ಹೇಗಿದೆ ಅಂತ ಹೇಳ್ತೀರಾ ಪ್ಲೀಸ್? ಸರ್ ಅದು ಇವಾಗ ಹೇಳಕ್ ಬರಲ್ಲ ಸರ್, ತುಂಬಾ ಕ್ರಿಟಿಕಲ್ ಇದೆ. ಡಾಕ್ಟರ್ ಬಂದು ನಿಮ್ಮ ಹತ್ರ ಮಾತಾಡ್ತಾರೆ. ವಾಟ್? ಏನ್ ಹೇಳ್ತಾ ಇದೀರಾ ನೀವು ಸಿಸ್ಟರ್? ಸರ್ ಯಾರಿಗಾದ್ರೂ ಫೋನ್ ಮಾಡಿ ಹೇಳಿ, ನೀವೊಬ್ರೇ ಆದ್ರೆ ಆಗಲ್ಲ ಇಲ್ಲಿ. ಹೇಳ್ತೀನಿ ಸಿಸ್ಟರ್, ಈಗಲೇ ಫೋನ್ ಮಾಡ್ತೀನಿ. ಓಕೆ ಸರ್, ಏನಾದ್ರೂ ಇದ್ರೆ ಬಂದು ನಿಮ್ಗೆ ಅಪ್ಡೇಟ್ ಮಾಡ್ತೀನಿ. ಸಿಸ್ಟರ್ ಪ್ಲೀಸ್, ಡಾಕ್ಟರ್ನ ಮೀಟ್ ಮಾಡ್ಬೇಕಲ್ಲ ನಾನು. ಸರ್ ಅವರು ಪೇಷಂಟ್ ಅಟೆಂಡ್ ಮಾಡ್ತಿದಾರಲ್ವಾ, ಬರ್ತಾರೆ. ಎಲ್ಲ ಮುಗಿದ್ಮೇಲೆ ಅವರೇ ಬಂದು ನಿಮ್ಗೆಲ್ಲ ಅಪ್ಡೇಟ್ಸ್ ಕೊಡ್ತಾರೆ. ಅಲ್ಲಿವರೆಗೂ ನೀವು ಸ್ವಲ್ಪ ಕುತ್ಕೊಳ್ಳಿ. ಇನ್ನು ಎಷ್ಟೊತ್ತಾಗುತ್ತೆ ಸಿಸ್ಟರ್? ಸರ್ ಅದೆಲ್ಲ ಹೇಳಕ್ ಬರಲ್ಲ ಸರ್. ಯಾಕೆ ಸರ್ ನೀವು ಇಷ್ಟೊಂದು ಅಪ್ಸೆಟ್ ಆಗಿದ್ದೀರಾ? ಕುತ್ಕೊಳ್ಳಿ ಸರ್, ಏನಾಗಲ್ಲ, ಕುತ್ಕೊಳ್ಳಿ. ಎಕ್ಸ್ಕ್ಯೂಸ್ ಮಿ ಸರ್, ಡಾಕ್ಟರ್ ಕರೀತಿದ್ದಾರೆ, ಬನ್ನಿ. ನಿಸರ್ಗ ಅನ್ನೋ ಪೇಷಂಟ್ ಕಡೆಯವರು ನೀವೇನಾ? ಎಸ್ ಡಾಕ್ಟರ್, ನಾನೇ, ಹೇಳಿ. ನೋಡಿ ಅವ್ರ ಕಂಡೀಷನ್ ತುಂಬಾ ಕ್ರಿಟಿಕಲ್ ಆಗಿದೆ. ಡಾಕ್ಟರ್, ಏನ್ ಹೇಳ್ತಾ ಇದ್ದೀರಾ ನೀವು? ಅಂದ್ರೆ ನೋಡೋದಕ್ಕೆ ಒಳ್ಳೆ ಚೆನ್ನಾಗಿ ಎಜುಕೇಟೆಡ್ ತರ ಇದ್ದೀರಾ. ಅಲ್ಲ ಸರ್, ಪಾಯ್ಸನ್ ತಗೊಂಡಿದ್ದಾಳೆ ಹುಡುಗಿ ಅಂದ್ರೆ ನೀವು ಯಾವ ತರ ನೋಡ್ಕೊಂಡಿರ್ತೀರಾ ಅವಳನ್ನ? ಡಾಕ್ಟರ್, ಆಕ್ಚುಲಿ ನನಗೆ ಗೊತ್ತೇ ಇಲ್ಲ ಅವಳು ಈ ತರ ಮಾಡ್ಕೊಂಡಿರೋದು. ನೋಡಿ, ಪಾಯ್ಸನ್ ತಗೊಳಷ್ಟು ಧೈರ್ಯ ಮಾಡಿದ್ದಾಳೆ ಅಂತಂದ್ರೆ ತುಂಬಾನೇ ದೊಡ್ಡ ವಿಚಾರ ಇದ್ದಂಗಿದೆ. ಆಕ್ಚುಲಿ ಇದು ಪೊಲೀಸ್ ಕೇಸ್ ಆಗುತ್ತೆ. ನಾವು ಆಲ್ರೆಡಿ ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ದೀವಿ. ಆಮೇಲೆ ಮುಂದೆ ಏನಾಗುತ್ತೋ ನೋಡೋಣ. ಡಾಕ್ಟರ್ ಪ್ಲೀಸ್, ಫಸ್ಟ್ ನಿಸರ್ಗನ್ಗೆ ಏನಾಗಿದೆ ಅಂತ ಹೇಳಿ. ಹೇಗಿದ್ದಾಳೆ ಅವಳು? ಅವ್ರ ಕಂಡೀಷನ್ ಈಗ ಹೇಳೋದಕ್ಕಾಗೋದಿಲ್ಲ. ಅಬ್ಸರ್ವೇಷನ್ ಅಲ್ಲಿ ಇಟ್ಟಿದ್ದೀವಿ, ಪಾಯ್ಸನ್ ಎಲ್ಲ ತೆಗ್ದಿದ್ದೀವಿ. ನೋಡೋಣ ಏನಾಗುತ್ತೆ ಅಂತ. ಅಂದ್ರೆ ಶಿ ಸೇಫ್? ನೋ, ಅದೆಲ್ಲ ಇವಾಗ ಹೇಳೋದಕ್ಕಾಗೋದಿಲ್ಲ. ಸೇಫ್ ಇಲ್ವೋ ಅಂತ. ಇನ್ನ ಒಳಗಡೆ ಏನಾದ್ರು ಆರ್ಗನ್ಸ್ ಏನಾದ್ರು ಡ್ಯಾಮೇಜ್ ಆಗಿದ್ರೆ ಅವರು ಸೇಫ್ ಅಂತ ನಾವ್ ಇವಾಗಲೇ ಹೇಳೋದು ಬರೋದಿಲ್ಲ. ಡಾಕ್ಟರ್, ವಾಟ್ ಆರ್ ಯು ಸೇಯಿಂಗ್? ಏನ್ ಹೇಳ್ತಾ ಇದ್ದೀರಾ ನೀವು? ಸೇಫ್ ಇಲ್ಲ ಅಂದ್ರೆ ಏನ್ ಅರ್ಥ? ಅಲ್ಲ, ಮದ್ವೆ ಆಗೋಗ್ಬಿಟ್ರೆ ಆಗೋಯ್ತೇನ್ರಿ? ಪಾಪ ಅವ್ರಿಗೆ ಪಾಯ್ಸನ್ ತಗೊಂಡಿದ್ದಾಳೆ ಅಂದ್ರೆ ಎಷ್ಟು ಟಾರ್ಚರ್ ಮಾಡಿದ್ರೆ ಅವಳ ಕೆಲಸ ಮಾಡಿರ್ತಾಳೆ ಹೇಳಿ. ಇಂಥದಕ್ಕೆಲ್ಲ ಏನಕ್ಕೆ ಮದ್ವೆ ಆಗ್ತೀರಾ ನೀವೆಲ್ಲ? ಹಾಗೆ ಇರ್ಬೋದಲ್ವಾ? ಒಂದ್ ಜೀವದ ಬೆಲೆ ಗೊತ್ತೇನ್ರಿ ನಿಮ್ಗೆ? ಜೀವ ಹೋಗೋದು ಸುಲಭ, ಮತ್ತೆ ಅದೇ ಜೀವನ ಉಳಿಸೋದು ಎಷ್ಟು ಕಷ್ಟ ಗೊತ್ತಾ? ಇವಾಗ ನೋಡಿ, ಆ ಹುಡುಗಿ ಸಾವು ಬದುಕಿನ ಮಧ್ಯೆ ಹೇಗೆಲ್ಲ ಹೋರಾಡ್ತಾ ಇದ್ದಾಳೆ ಅಂತ ಅವಳಿಗೆ ಮಾತ್ರನೇ ಗೊತ್ತಿರುತ್ತೆ. ಅಲ್ಲ ಏನ್ ಸರ್, ನೋಡೋದಕ್ಕೆ ಇಷ್ಟೆಲ್ಲ ಎಜುಕೇಟೆಡ್ ತರ ಕಾಣಿಸ್ತೀರಾ, ಅಲ್ಲ ಈ ತರನ ಲೈಫ್ ಲೀಡ್ ಮಾಡೋದು? ಡಾಕ್ಟರ್ ಪ್ಲೀಸ್, ಆಲ್ರೆಡಿ ಸತ್ತೋಗಿದ್ದೀನಿ. ನೀವೇನೇನು ಹೇಳಿ ಮತ್ತೆ ಸಾಯಿಸ್ಬಿಡಿ ನನ್ನ. ಓಕೆ ಓಕೆ ಕೂಲ್. ನೋಡಿ 24 ಅವರ್ಸ್ ನಾವ್ ಏನು ಹೇಳೋದಕ್ಕಾಗೋದಿಲ್ಲ. ಅಬ್ಸರ್ವೇಷನ್ ಅಲ್ಲಿ ಇಟ್ಟಿದ್ದೀವಿ, ನೋಡೋಣ. ಈಗ ನಾನು ಹೋಗಿ ಅವಳನ್ನ ನೋಡ್ಬೋದಾ ಪ್ಲೀಸ್ ಡಾಕ್ಟರ್? ನೋಡಿ, ಆದ್ರೆ ಸ್ವಲ್ಪ ದೂರದಿಂದ ನೋಡಿ, ಹತ್ರ ಹೋಗಿ ಡಿಸ್ಟರ್ಬ್ ಮಾಡ್ಬೇಡಿ ಪ್ಲೀಸ್. ಹಾಗೆ ನಿಮ್ ಕಡೆ ಯಾರಾದ್ರೂ ಇದ್ರೆ ಕರೆಸಿ. ನೀವೊಬ್ರೇ ಯಾಕಿದ್ದೀರಾ ಇಲ್ಲಿ? ಡಾಕ್ಟರ್ ಫೋನ್ ಮಾಡಿದ್ದೀನಿ, ಬರ್ತಾರೆ. ಓಕೆ ಓಕೆ, ನೋಡ್ಬೋದು, ಆದ್ರೆ ಹೊರಗಡೆಯಿಂದಾನೇ ನೋಡಿ, ಒಳಗಡೆ ಅಲೋ ಇಲ್ಲ. ಓಕೆ ಓಕೆ ಡಾಕ್ಟರ್. ನಿಸರ್ಗ, ಹಿಂಗ್ ನೋಡಕ್ ಆಗ್ತಿಲ್ಲ ಕಣೆ ನಿನ್ನ. ಐಮ್ ರಿಯಲಿ ಸಾರಿ ಕಣೆ, ನಮ್ಮಿಂದಾನೆ ನಿಮ್ಗೆ ಈ ಪರಿಸ್ಥಿತಿ. ಎಕ್ಸ್ಕ್ಯೂಸ್ ಮಿ ಸರ್, ತುಂಬಾ ಹೊತ್ತು ಇಲ್ಲಿ ನಿಲ್ಲೋ ಹಾಗಿಲ್ಲ ಪ್ಲೀಸ್ ಸರ್. ಐಸಿಯು ಅಲ್ವಾ, ಹಾಗಾಗಿ. ಸಿಸ್ಟರ್ ಪ್ಲೀಸ್ ಸಿಸ್ಟರ್, ಒಂದು 5 ಮಿನಿಟ್ಸ್ ಟೈಮ್ ಕೊಡಿ ಪ್ಲೀಸ್. ಓಕೆ ಸರ್, ಆದ್ರೆ 5 ನಿಮಿಷ ಅಷ್ಟೇ, ಬೇಗ ಬಂದ್ಬಿಡಿ. ಕನಸಲ್ಲಿ ನಿನ್ನನ್ನೇ ಕಾಣುವೆ, ನೆನಪಳಿ ನಿನ್ನನೆ ಜೀವಿಸುವೆ. ನಿನ್ನ ಪ್ರೀತಿಯೇ ನನ್ನ ಪ್ರಾಣ, ಪ್ರೀತಿಯೇ ನನ್ನ ಪ್ರಾಣ. ಓ ಮೈ ಗಾಡ್, ಹಿಂಗ್ ನೋಡಕ್ ಆಗ್ತಿಲ್ಲ ಕಣೆ ನಿನ್ನ. ನಿಸರ್ಗ, ಎಂತ ಕೆಲಸ ಮಾಡ್ದೆ ನೀನು? ಅಲ್ಲ, ಒಂದು ದಿವಸ ವೇಟ್ ಮಾಡಕ್ ಆಗ್ಲಿಲ್ವೇನೆ? ಎಷ್ಟು ದೊಡ್ಡ ತಪ್ಪು ನಿರ್ಧಾರ ತಗೊಂಡ್ಬಿಟ್ಟೆ ನಿಸರ್ಗ. ನಿನ್ಗೆ ಏನಾದ್ರೂ ಆದ್ರೆ ನಾನು ಏನ್ ಮಾಡ್ಲಿ? ನಿಸರ್ಗ ಪ್ಲೀಸ್, ನಿಸರ್ಗ ಎದ್ದೋಳು ಪ್ಲೀಸ್. ನಿಸರ್ಗ, ಅಷ್ಟೊಂದು ಗೋಳೈಕೊತಿದ್ದಲ್ಲ ನನ್ನ. ಇದೇನ ನಿನ್ ಪ್ರೀತಿ ತೋರ್ಸೋ ದಾರಿ? ಈ ತರ ನಾನು ನಿನ್ನ ಪ್ರೀತಿ ತೋರ್ಸೋದು? ಇಷ್ಟು ನೋವು ನೀನು ನಾನು ಕೊಡ್ಬೋದೇನೆ?
ಸಿದ್ದು, ಏನಾಯ್ತು ಸಿದ್ದು? ಬಂದ್ಯಾ? ಬಾ ಬಾ ಜೀವ, ನೋಡು ನೋಡು ನಾನ್ ನಿಸರ್ಗನ್ನ ಹೇಗ್ ಮಲಗಿದಾಳೆ ಅಂತ. ಸಿದ್ಧಾರ್ಥ್, ಏನಿದೆಲ್ಲ? ಅಲ್ಲ, ನಿಸರ್ಗನ್ಗೆ ಏನಾಯ್ತು? ಯು ರಾಸ್ಕಲ್, ಎಷ್ಟು ದಿವಸದಿಂದ ಕಾಯ್ತಾ ಇದ್ದೆ ನನ್ನ ಮೇಲೆ ದ್ವೇಷ ತೀರ್ಸ್ಕೊಳೋದಕ್ಕೆ ನೀನು. ಸಿದ್ಧಾರ್ಥ್, ಏನ್ ಹೇಳ್ತಾ ಇದೀಯ ನೀನು? ಅಲ್ಲ, ನಿನ್ನ ಮೇಲೆ ನಾನು ದ್ವೇಷ ತೀರ್ಸ್ಕೊಂಡ್ಲಿ? ಏನು, ನೀನೇನು ಮಾಡಿಲ್ವಾ? ಅಂದ್ರೆ ನಿಮ್ಗೇನು ಗೊತ್ತಿಲ್ವಾ? ಅಬ್ಬಬ್ಬಾ, ಏನ್ ನಾಟಕ ಮಾಡ್ತೀಯೋ? ರಾತ್ರಿ ಒಂಥರ ನಾಟಕ ಮಾಡ್ದೆ, ಮತ್ತೆ ಇವಳಿಗೆ ಫೋನ್ ಮಾಡಿ ಇನ್ನೊಂಥರ ನಾಟಕ ಮಾಡ್ದೆ, ಇವಾಗ ಬಂದು ಇಲ್ಲಿ ಇನ್ನೊಂಥರ ನಾಟಕ ಆಡ್ತಾ ಇದ್ಯಾ? ಗ್ರೇಟ್. ಜೀವದ ಗೆಳೆಯ ಅಂತ ನಂಬಿದಕ್ಕೆ ಒಳ್ಳೆ ಬಹುಮಾನ ಕೊಟ್ಟೆ. ಥ್ಯಾಂಕ್ ಯು ವೆರಿ ಮಚ್ ಜೀವ. ನೋಡು ನನ್ನ ನಿಸರ್ಗ, ಅವಳಿಗೆ ಏನಾದ್ರೂ ಹೆಚ್ಚು ಕಡಿಮೆ ಆಯ್ತು ಅಂತ ತಿಳ್ಕೊ, ನಾನಂತೂ ಈ ಭೂಮಿ ಮೇಲಿರಲ್ಲ, ಈಗ್ಲೇ ಹೇಳ್ತಾ ಇದ್ದೀನಿ. ಅಲ್ಲ, ಈ ತರ ಡಿಸಿಷನ್ ನಿಸರ್ಗ ಯಾಕೆ ತಗೋತಾಳೆ? ಏನಾಯ್ತು? ನಾನೇನ್ ಮಾಡ್ದೆ ಅಂತದ್ದು? ಜೀವ, ನಿಜ ಹೇಳ್ತೀಯೋ ಇಲ್ವೋ? ಬೆಳಿಗ್ಗೆ ನಿಸರ್ಗ ನನ್ಗೆಲ್ಲ ಹೇಳಿದಾಳೆ, ಜೀವ ಸರ್ ಕಾಲ್ ಮಾಡಿದ್ರು ಅಂತ. ಏನಾಯ್ತು ಅಂತ ಹೇಳೋ. ನೀನ್ ನನಗ್ ದ್ರೋಹ ಮಾಡ್ತೀಯ ಅಂತ ನಾನ್ ಅನ್ಕೊಂಡಿರ್ಲಿಲ್ಲ. ನೀನ್ ಏನ್ ಹೇಳಿದ್ದಕ್ಕೆ ಅವಳು ಈ ತರ ಮಾಡ್ಕೊಂಡಿದ್ದಾಳೆ. ಸಿದ್ಧಾರ್ಥ್ ಕಾಮ್ ಡೌನ್. ನಾನು ಏನು ಹೇಳಿಲ್ಲ ಕಣೋ, ಸುಮ್ನೆ ಅಪಾರ್ಥ ಮಾಡ್ಕೋಬೇಡ ನೀನು. ಅಲ್ಲ, ನಾನ್ ನಿನ್ ಜೀವಕ್ ಮುಳ್ಳಾಗ್ತೀನೇನೋ? ಯಾಕೋ ನನ್ ಬಗ್ಗೆ ಇಷ್ಟೆಲ್ಲ ಕೆಟ್ಟ ಅಭಿಪ್ರಾಯ ಇಟ್ಕೊಂಡಿದ್ಯಾ ನೀನು? ನೋ ನೋ ಜೀವ, ಅವಳು ಪಾಯ್ಸನ್ ತಗೊಂಡು ಹುಡುಗಿನೇ ಅಲ್ಲ. ಅವಳು ಎಷ್ಟು ಬೋಲ್ಡ್ ಗೊತ್ತಾ? ಈ ಸಿದ್ಧಾರ್ಥ್ ಚತುರ್ವೇದಿ ಹತ್ರನೇ ಜಗಳ ಮಾಡ್ತಿದ್ಲು, ನನ್ನ ಎದುರಾಕೋತಿದ್ಲು ಅವಳು. ನನ್ನ ಮಾತಿಗೆ ಡೋಂಟ್ ಕೇರ್ ಮಾಡೋಳು ಈ ಸಣ್ಣ ವಿಚಾರಕ್ಕೆ ಅವಳು ಪಾಯ್ಸನ್ ತಗೋತಾಳ. ಸಮಥಿಂಗ್ ಇಸ್ ರಾಂಗ್. ನೀನ್ ನಿಜ ಹೇಳ್ತೀಯ ಇಲ್ವಾ? ಬೆಳಿಗ್ಗೆ ನೀನ್ ಅವಳಿಗೆ ಫೋನ್ ಮಾಡಿದ್ದೆ ಇಲ್ವಾ? ಅಷ್ಟೇ ಹೇಳು. ಮಾಡಿದ್ದೆ ಕಣೋ. ಬಿಡು, ನಿನ್ನ ಹೇಳ್ತೀನಿ, ಎಲ್ಲ ಹೇಳ್ತೀನಿ, ಬಿಡು. ಹಲೋ, ಎಕ್ಸ್ಕ್ಯೂಸ್ ಮೀ. ರಿಯಲಿ ಸಾರಿ ಸಿಸ್ಟರ್. ಅಲ್ಲ ಸರ್, ಆಗ್ಲೇನೆ ಹೇಳಿದ್ದೀನಿ ಅವ್ರಿಗೆ, ನೋಡೋದೇ ಜಾಸ್ತಿ ಹೊತ್ತು ತಪ್ಪು ಅಂತ ಹೇಳ್ತಾ ಇದ್ದೀನಿ. ನೀವು ಇಲ್ಲಿ ಬಂದು ಕೂಗಾಡ್ತಾ ಇದ್ರಲ್ಲ, ಪೇಷಂಟ್ಗೆ ಏನಾಗ್ಬೇಡ, ಕ್ರಿಟಿಕಲ್ ಕಂಡೀಷನ್ ಇರೋ ಪೇಷಂಟ್ ರೀ ಅದು. ಈ ಕಡೆ ಬನ್ನಿ ನೀವು. ಸರ್, ಆಗ್ಲೇ ಹೇಳಿದ್ದೀನಲ್ಲ ಸರ್, ಟೈಮ್ ಆಗೋಗಿದೆ ಸರ್, ಪ್ಲೀಸ್ ಬನ್ನಿ ಈ ಕಡೆ. ಸಾರಿ ಸಿಸ್ಟರ್. ಸಾರಿ ಕಳಿಸಿದ್ದು, ನಾನ್ ಮಾಡೋ ಒಂದು ಫೋನ್ ಕಾಲಿಂದ ಇಷ್ಟೆಲ್ಲ ಅನಾಹುತ ಆಗುತ್ತೆ ಅಂತ ಗೊತ್ತಿರ್ಲಿಲ್ಲ ಕಣೋ. ಆಕ್ಚುಲಿ ನಾನು ಫೋನ್ ಮಾಡೋಳಿಗೆ ಏನು ಹೇಳಿಲ್ಲ ಕಣೋ. ನೀನ್ ಎಷ್ಟು ಹೇಳಿದ್ರು ಹೇಳಿಲ್ಲ ಅಂದ್ರು ನಮ್ ನಿಸರ್ಗ ಅಂತೂ ಸಾವು ಬದುಕಿನ ಮಧ್ಯೆ ಹೋರಾಡ್ತಾ ಇದ್ದಾಳೆ ಕಣೋ. ನನ್ ಕಣ್ಣಲ್ಲಿ ನೋಡಕ್ ಆಗ್ತಾ ಇಲ್ಲ ಕಣೋ. ನಿಜವಾಗ್ಲು ನೆನ್ನೆ ನೈಟೇ ನಿನ್ಗೆ ಹೇಳಿದ್ದೆ ತಾನೆ, ಅವಳಂದ್ರೆ ನನಗ್ ಪ್ರಾಣ ಕಣೋ ಅಂತ. ಏನೋ ಹೀಗಾಗೋಯ್ತು. ದೇವ್ರೆ, ಯಾಕೆ ನನ್ ಬಾಳಲ್ಲಿ ಹಿಂಗ ಆಟ ಆಡ್ತಾ ಇದ್ಯಾ? ಸಿದ್ದು, ಬೆಳಿಗ್ಗೆ ಫೋನ್ ಮಾಡಿದ್ದಂತೂ ನಿಜ ಕಣೋ. ಆದ್ರೆ ನಾನು ಫೋನ್ ಮಾಡೋ ಅಷ್ಟೊತ್ತಿಗೆ ಅವ್ರು ತುಂಬಾ ಅಪ್ಸೆಟ್ ಆಗಿದ್ರು ಕಣೋ. ಫೋನ್ ಮಾಡಿದ ತಕ್ಷಣ ಅವರು ಒಂದೇ ಮಾತು ಹೇಳಿದ್ದು, ಜೀವ ಸರ್, ಸಿದ್ಧಾರ್ಥ್ ಸರ್ಗೆ ನಾನಂದ್ರೆ ಇಷ್ಟ ಇಲ್ಲ, ನೈಟು ಫೋನ್ ಮಾಡಿನೂ ಮಾತಾಡ್ದಂಗಿದ್ರು, ಆ ತರ ಎಲ್ಲ ಹೇಳಿದ್ಲು ಕಣೋ. ಆಮೇಲೆ ನಾನು ಒಂಚೂರು ಧೈರ್ಯ ಹೇಳ್ದೆ, ಆದ್ರೆ ಇನ್ನೂ ಒಂದ್ ವಿಚಾರ ಹೇಳ್ದೆ ನಾನು. ಸಿದ್ಧಾರ್ಥ ಡಿವೋರ್ಸ್ ಕೊಟ್ರು ನೀನ್ ಒಪ್ಕೋಬೇಡ ಅಂತ ಕೂಡ ಹೇಳ್ದೆ ಕಣೋ. ಅಯ್ಯೋ ಅಳಿ, ಅಂದ್ರೆ ಏನಾಯ್ತು ನಮ್ ನಿಸರ್ಗನ್ಗೆ? ಮಾವ, ಅದು ನಿಸರ್ಗ ಪಾಯ್ಸನ್ ತಗೊಂಡ್ಬಿಟ್ಟಿದ್ದಾಳೆ ಮಾವ. ಅಯ್ಯೋ ಭಗವಂತ, ಏನ್ ಹೇಳ್ತಾ ಇದೀರ ಅಳಿ ಅಂದ್ರೆ ನೀವು? ಅಲ್ಲ, ಅವಳು ಯಾಕೆ ಪೈಸೆ ತಗೋತಾಳೆ? ಬೆಳಿಗ್ಗೆ ಚೆನ್ನಾಗಿ ಇದ್ಲಲ್ಲ ಕಾಲೇಜ್ಗೆ ಹೋಗೋಕ್ ಮುಂಚೆನೆ. ಹೌದು ಅಳಿ, ಅಂದ್ರೆ ಮನೇಲಿ ಚೆನ್ನಾಗಿ ಇದ್ಲು, ಕಾಲೇಜ್ ಚೆನ್ನಾಗಿ ಓದ್ಲಲ್ವಾ? ಕಾಲೇಜಲ್ಲಿ ಏನಾದ್ರು ಆಯ್ತಾ? ಇಲ್ಲ ಮಾವ, ಅವಳು ಆಲ್ರೆಡಿ ಮನೇಲಿ ಪಾಯ್ಸನ್ ತಗೊಂಡು ಕಾಲೇಜಿಗೆ ಬಂದಿದ್ಲು. ಅಯ್ಯೋ ಶಿವನೇ, ಮಗಳೇ, ಏನಾಯ್ತಮ್ಮ? ಯಾಕಮ್ಮ ಇಂತ ನಿರ್ಧಾರ ತಗೊಂಡ್ಬಿಟ್ಟೆ? ಸಿದ್ಧಾರ್ಥ, ಸಿದ್ದು, ಏನಾಗೋಯ್ತು? ಏನ್ ಹೇಳಿದ್ ನೀನ್ ಫೋನ್ ಮಾಡಿ ನಮ್ಗೆ? ಎಲ್ಲಿ ನಿಸರ್ಗ? ಇಲ್ಲಿ ನೋಡಿ, ನಿಸರ್ಗ ಅನ್ನೋ ಪೇಷಂಟ್ ಕಡೆಯವ್ರು ಯಾರಿಲ್ಲಿ? ನಾವೇ ಸಿಸ್ಟರ್. ಡಾಕ್ಟರ್ ಕರಿತಾ ಇದಾರೆ, ಬನ್ನಿ, ಯಾರಾದ್ರೂ ಒಬ್ರು ಬನ್ನಿ. ಬೀಗ್ರೆ, ಸಮಾಧಾನ ಮಾಡ್ಕೊಳ್ಳಿ. ಹೇಗ್ ಸಮಾಧಾನ ಮಾಡ್ಕೊಳ್ಳಿ ಬಿಗಿತಿಯಮ್ಮ? ಒಬ್ಳೆ ಮಗಳು, ಯಾಕೆ ಹಿಂಗ್ ಮಾಡ್ಕೊಳ್ಳು ಅಂತ ಗೊತ್ತಿಲ್ವೇ? ಅವಳಿಗಂತ ಕಷ್ಟ ಏನ್ ಬಂದಿತ್ತು ಬಿಗ್ರೆ? ಅಲ್ಲ, ಅವಳ ಗಂಡನ ಮನೆಯಿಂದ ತವ್ರ ಮನೆಗೆ ಒಬ್ಳೆ ಬಂದಾಗೆ ನನ್ ಒಂಥರ ಅನ್ನಿಸ್ತು. ಅವಳು ಏನು ಹೇಳ್ಕೊಡ್ಲಿಲ್ಲ ನನ್ನ ಹತ್ರ. ಬಿಗ್ರೆ, ದಯವಿಟ್ಟು ಹೇಳ್ರಿ, ಮನೇಲಿ ಏನಾದ್ರು ಸಮಸ್ಯೆನಾ? ಅಯ್ಯೋ, ನೀವು ಒಬ್ರು ತಾಯಿ, ನಾನು ಒಬ್ಳು ತಾಯಿ. ಅಲ್ಲ, ನಾನ್ ಯಾಕೆ ಅವಳಿಗೆ ಸಮಸ್ಯೆ ಮಾಡ್ತೀನಿ? ನಮ್ಮ ಮನೇಲಿ ಯಾವ ರೀತಿ ಸಮಸ್ಯೆ ಇಲ್ಲಮ್ಮ, ಚೆನ್ನಾಗಿ ಇದ್ಲು ನಮ್ಮ ಮನೇಲಿ. ಮತ್ ಯಾಕೆ ಬಿಗ್ರೆ ಹಿಂಗೆಲ್ಲ ಆಯ್ತು? ಏನಾಯ್ತು ಬಿಗ್ರೆ? ನನ್ ಮಗಳು ಅಂತವಳಲ್ಲ ಬಿಗ್ರೆ. ಅಲ್ಲ, ವಿಷ ಕುಡಿಯೋಂತ ಬುದ್ಧಿ ನನ್ ಮಗಳಿಗಿಲ್ಲ ಬಿಗ್ರೆ. ನೋಡಿ, ನಾನು ಅರ್ಥ ಮಾಡ್ಕೋತೀನಿ, ನನಗೂ ಗೊತ್ತು ನಿಸರ್ಗ ಎಂತ ಹುಡುಗಿ ಅಂತ. ಆದ್ರೆ ಇದು ಯಾಕೆ ಆಯ್ತು ಅಂತಾನೆ ಅರ್ಥ ಆಗ್ತಾ ಇಲ್ಲ. ನಿಜವಾಗ್ಲು ನನಗೇನು ಗೊತ್ತಿಲ್ಲ ಅಮ್ಮ, ನಿಜವಾಗ್ಲು ನನಗೇನು ಗೊತ್ತಿಲ್ಲ. ನಮ್ಮನೇಲಂತೂ ಚೆನ್ನಾಗೇ ಇದ್ಲು ರೀ. ಎದ್ದೋಳ್ರಿ, ಎದ್ದೋಳಿ. ಅಯ್ಯೋ ಭಗವಂತ, ಮಗಳೇ, ಮಗಳೇ, ಏನಾಯ್ತು ಮಗಳೇ? ನೋಡಿ ಸರ್, ಆಗ್ಲೇ ಅಡ್ಮಿಟ್ ಮಾಡಿ ಹತ್ತತ್ರ 12 ಅವರ್ಸ್ ಆಗಿರೋದ್ರಿಂದ ಅವರು ಸ್ವಲ್ಪ ಚೇತರಿಸ್ಕೊತಾ ಇದಾರೆ. ನೀವು ಮಾತಾಡ್ಬೋದು, ಆದ್ರೆ ಜಾಸ್ತಿ ಅವ್ರನ್ನ ಡಿಸ್ಟರ್ಬ್ ಮಾಡಂಗಿಲ್ಲ. ಓಕೆ? ಥ್ಯಾಂಕ್ ಯು ಡಾಕ್ಟರ್. ಮತ್ತೆ ಇನ್ನೊಂದು ವಿಚಾರ, ಅವರು ಕಣ್ಬಿಡೋದಕ್ಕೂ ಆಗೋದಿಲ್ಲ, ಯಾಕಂದ್ರೆ ಮೆಡಿಸಿನ್ ಪವರ್ಸ್ ಜಾಸ್ತಿ ಇದೆ. ಹಾಗಾಗಿ ಅವ್ರೇನಾದ್ರು ನಿಧಾನಕ್ಕೆ ಮಾತಾಡಿದ್ರೆ ಮಾತಾಡ್ಸಿ, ಇಲ್ಲ ಅಂದ್ರೆ ಪ್ಲೀಸ್ ಡಿಸ್ಟರ್ಬ್ ಮಾಡ್ಲೇಬೇಡಿ ಅವ್ರನ್ನ. ಓಕೆ? ಓಕೆ ಡಾಕ್ಟರ್, ಥ್ಯಾಂಕ್ ಯು ವೆರಿ ಮಚ್. ನಿಸರ್ಗ, 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 ಕಣ್ಬಿಡೆ, ನನ್ ಬಂಗಾರ ಅಲ್ವಾ? ಇಲ್ಲಿ ನೋಡು, ಒಂದ್ಸಲ ನೋಡೆ. ನಿಸರ್ಗ, ಪ್ಲೀಸ್ ಕಣ್ಬಿಡು. ಭಯ ಬೀಳಿಸ್ಬೇಡ ಕಣೆ, ನನ್ಗೆ ತುಂಬಾ ಹೆದರೋಗಿದ್ದೀನಿ. ಇನ್ನು ಭಯ ಬೀಳ್ಸಕ್ ಹೋಗ್ಬೇಡ ನಿಸರ್ಗ. ಏನಾಯ್ತು ನಿನ್ಗೆ? ಕಣ್ಬಿಡು ನಿಸರ್ಗ, ಪ್ಲೀಸ್ ನಿಸರ್ಗ. ಇಲ್ಲಿ ನೋಡು, ಯಾರು ಬಂದಿದ್ದೀನಿ? ನಾನು ಕಣೆ, ನಿನ್ ಮಾನ್ಸ್ಟರ್ ಬಂದಿದ್ದೀನಿ. ನೋಡು, ನನ್ ಜೊತೆ ಜಗಳ ಆಡಲ್ವಾ ನೀನು? ಹೇಳೆ, ಎದುಳು. ಸಿದ್ಧಾರ್ಥ್ ಸರ್, ನಿಸರ್ಗ, ನಿಸರ್ಗ ನೋಡು,
ಕಣ್ಬೇಡ ಇಲ್ಲಿ ನೋಡು. ಸಾರಿ ಸರ್, ಐ ಆಮ್ ರಿಯಲಿ ಸಾರಿ. ಅಯ್ಯೋ ಸಾರಿ ಇರ್ಲಿ ಕಣೆ, ನೀನ್ ಯಾಕೆ ಕಣ್ಬಿಡ್ತಾ ಇಲ್ಲ? ನಿಸರ್ಗ, ಕಣ್ ಬಿಡಕ್ ಆಗ್ತಿಲ್ಲ ಸರ್. ಸಿದ್ಧಾರ್ಥ್ ಸರ್, ನಾನು ಈ ಕೆಲಸ ಮಾಡ್ಕೊಂಡಿದ್ದಕ್ಕೆ ಕೋಪನ ಆಕ್ಚುಲಿ ನಾನು ಬದುಕಬಾರ್ದು ಅನ್ಕೊಂಡ್ಬಿಟ್ಟೆ ಸರ್. ನಿಮ್ಮನ್ನ ಬಿಟ್ಟು ನಾನು ಹೇಗೆ? ನೋಡು ನಿಸರ್ಗ, ಅಳ್ಬೇಡ ಪ್ಲೀಸ್, ಅಳ್ಬೇಡ ಕಣೆ. ಆಯ್ತು, ನೀನ್ ಸಮಾಧಾನ ಮಾಡ್ಕೋ. ಸಿದ್ಧಾರ್ಥ್ ಸರ್, ನಿಮ್ಗೊಂದು ಮಾತೇಳ, ನಾನು ನಿಮ್ಮನ್ನ ತುಂಬಾ ಪ್ರೀತಿ ಮಾಡ್ತೀನಿ. ಆದ್ರೆ ನೀವು ನನ್ನನ್ನ ಯಾಕೆ ಅರ್ಥ ಮಾಡ್ಕೋತಾ ಇಲ್ಲ? ಒಂದು ಸಲ ನಿಮ್ ಪ್ರೀತಿ ಕೊಟ್ಟು ನೋಡಿ ನಾನು ಹೇಗೆ ಜೋಪಾನ ಮಾಡ್ತೀನಿ ಅಂತ. ಪ್ಲೀಸ್ ಸಿದ್ಧಾರ್ಥ್ ಸರ್, ನನ್ನ ದೂರ ಮಾಡ್ಕೋಬೇಡಿ, ನನಗೆ ಡಿವೋರ್ಸ್ ಕೊಡ್ಬೇಡಿ. ಇಲ್ಲ ಕಣೆ ಬಂಗಾರ, ಇಲ್ಲ ಕಣೋ, ನಾನು ನಿನಗೆ ಡಿವೋರ್ಸ್ ಕೊಡೋದಿಲ್ಲ. ನಿಜವಾಗ್ಲು ನೀನು ಹುಷಾರಾಗಿ ಬೇಗ ಬಂದ್ಬಿಡು. ದೇವರಾಣೆಗೂ ಹೇಳ್ತಾ ಇದ್ದೀನಿ, ನಿನ್ನ ದೂರ ಮಾಡ್ಕೊಳಲ್ಲ ಕಣೋ ನಾನು. ನಿಸರ್ಗ, ಐ ಲವ್ ಯು, ಐ ಲವ್ ಯು ಸೋ ಮಚ್. ಎಷ್ಟು ಇಷ್ಟಪಡ್ತೀನಿ ಗೊತ್ತಾ ನಿನ್ನ ನಾನು. ಥು, ರಾಕ್ಷಸಿ ನೀನು, ನನಗೆ ಎಷ್ಟು ನೋವು ಕೊಟ್ಬಿಟ್ಟೆ. ಸಾಯೋ ಅಂತ ಹೋಗ್ಬಿಟ್ಟಲ್ಲೇ, ಹೇಗೆ ಮನ್ಸು ಬಂತು ನನ್ನ ಬಿಟ್ಟು ಹೋಗೋದಕ್ಕೆ? ಸಿದ್ಧಾರ್ಥ್ ಸರ್, ನೀವು ನಿಜ ಹೇಳ್ತಿದ್ದೀರಾ? ನನ್ನ ಬಿಟ್ಟೋಗಲ್ವಾ? ನನಗೆ ಡಿವೋರ್ಸ್ ಕೊಡಲ್ವಾ? ನಿಜವಾಗ್ಲೂನಾ? ಪ್ರಾಮಿಸ್? ನೋಡು, ಇನ್ಮೇಲೆ ನೀನೇ ನನ್ನ ಬಿಟ್ಟು ಹೋಗ್ತೀನಿ ಅಂದ್ರೂ ನಾನ್ ಬಿಡಲ್ಲ ಕಣೆ. ನಿಜವಾಗ್ಲು ನಾನ್ ನಿನ್ ಬಿಡಲ್ಲ ನಿಸರ್ಗ. ಐ ಲವ್ ಯು ಬಂಗಾರ. ಪ್ಲೀಸ್ ಒಂದು ಸಲ ಹುಷಾರಾಗಿ ಎದ್ದು ಬಾ. ಎಕ್ಸ್ಕ್ಯೂಸ್ ಮಿ ಸಿದ್ಧಾರ್ಥ್, ಸಾರಿ, ಟೈಮ್ ಆಯ್ತು, ಬನ್ನಿ. ತುಂಬಾ ಹೊತ್ತು ಮಾತಾಡಬೇಡಿ ಅಂತ ಹೇಳಿದ್ನಲ್ಲ. ಆಯ್ತು ಡಾಕ್ಟರ್, ಬಂದೆ. ನಿಸರ್ಗ ಬೇಗ ಹುಷಾರಾಗು ಪ್ಲೀಸ್. ನಿನ್ನ ಹತ್ರ ತುಂಬಾ ಮಾತಾಡ್ಬೇಕು ಕಣೆ.